ದಾವಣಗೆರೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ವೇಳೆ ದೇವಸ್ಥಾನ ಹಾಗೂ ಮನೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದ ಅಂತರ್ ಜಿಲ್ಲಾ ಖತರ್ನಾಕ್ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಠಾಣೆ ಪೊಲೀಸರು ಕಳ್ಳರನ್ನ ಬಂಧಿಸಿದ್ದಾರೆ. ಸಂಜಯ್ ಅಲಿಯಾಸ್ ಅದ್ದೂರಿ ಹನುಮಂತ, ಮಂಜುನಾಥ್ ಅಲಿಯಾಸ್ ಎಲೆ ಮಾರಿ ಮಂಜ ಬಂಧಿತ ಆರೋಪಿಗಳು. ಆರೋಪಿಗಳಿಂದ 12.50 ಲಕ್ಷ ಮೌಲ್ಯದ ಚಿನ್ನಾಭರಣ ಸೇರಿದಂತೆ ಹಲವು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಾಮಾರೂಢ ಶ್ರೀಗಳಿಗೆ ಕೋಟಿ ರೂಪಾಯಿ ವಂಚನೆಯಲ್ಲಿ ಆರೋಪಿ ಆಗಿರುವ ಪ್ರಕಾಶ್ ಮುಧೋಳ್ ಬಣ್ಣ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರಕಾಶ್ ಮುಧೋಳ್ ಆರ್ಬಿ ತಿಮ್ಮಾಪುರ್ ಹೆಸರಲ್ಲೂ ಮೋಸ ಮಾಡಿರೋದು ಬಯಲಾಗಿದೆ. ನನ್ನ ಸಹೋದರಿಗೆ ಕಾರು ಕೊಡಿಸಬೇಕಾಗಿದೆ, ಹಾಗಾಗಿ ಹಣ ಬೇಕು ಅಂತ ಬ್ಯಾಂಕ್ ಮ್ಯಾನೇಜರ್ ಬಳಿ ಹಣ ವಸೂಲಿ ಮಾಡಿದಂತೆ. ಜೊತೆಗೆ ಮಾಜಿ ಸಚಿವ KS ಈಶ್ವರಪ್ಪ ಸಹೋದರನು ಅಂತ ಹೇಳಿ ಬಾದಾಮಿಯ ಮಾಜಿ ಶಾಸಕ BB ಚಿಮ್ಮನಕಟ್ಟಿ ಹೆಸರಲ್ಲೂ ಆರೋಪಿ ದೋಖಾ ಮಾಡಿರುವಂತಹ ವಿಚಾರ ಸ್ವತಃ ಸಚಿವ RB ತಿಮ್ಮಾಪುರ್ ಮಾಹಿತಿ ನೀಡಿದ್ದಾರೆ. ಝೀರೋ ಟ್ರಾಫಿಕ್ನಲ್ಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಪುಟ್ಟ ಬಾಲಕಿಯನ್ನ ಪೊಲೀಸರು ಕರೆ ತಂದಿದ್ದಾರೆ. ನ್ಯೂಮೋನಿಯಾ ಹಾಗೂ ಲಿವರ್ ಇನ್ಫೆಕ್ಷನ್ನಿಂದ ಬಳಲ್ತಾ ಇರುವ ಧೃತಿಯನ್ನ ಆಂಬ್ಯುಲೆನ್ಸ್ನಲ್ಲಿ ಕರೆತರಲಾಯಿತು. ಸಂಜೆ 4 ಗಂಟೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದ ಕಾರಣ ಝೀರೋ ಟ್ರಾಫಿಕ್ನಲ್ಲಿ ಬಾಲಕಿಯನ್ನ ಕರೆತರಲಾಯಿತು. ಧೃತಿ ತಂದೆ ಶ್ರೀನಿವಾಸ್ ಕೂಡ ಆಂಬ್ಯುಲೆನ್ಸ್ ಚಾಲಕರಾಗಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯ ಆಂಬ್ಯುಲೆನ್ಸ್ ಸರ್ವಿಸ್ನಿಂದ ಬಾಲಕಿ ಚಿಕಿತ್ಸೆಗೆ ನೆರವು ನೀಡಲಾಗ್ತಿದೆ. ತರೀಕೆರೆ ಬಿಡ್ತಾ ಇದ್ದೀವಿ. ತರೀಕೆರೆ ಪೊಲೀಸರು ಎಸ್ಕೋರ್ಟ್ ಕೊಡ್ತಾ ಇದ್ದಾರೆ. ತರೀಕೆರೆ ಹಾಗೂ ಬೀರೂರು ಗುಬ್ಬಿಯರು ಕೂಡ ಎಸ್ಕೋರ್ಟ್ ಕೊಡ್ತಾ ಇದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ನಾಳೆ ಚಾಲನೆ ಸಿಗಲಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದಸರಾಗೆ ಚಾಲನೆ ಸಿಗಲಿದೆ. ಈ ಹಿನ್ನೆಲೆ ಉದ್ಘಾಟನೆ ನಡೆಯುವ ವೇದಿಕೆಯನ್ನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಪರಿಶೀಲನೆ ನಡೆಸಿದ್ದಾರೆ. ನಾಳೆ ಬೆಳಗ್ಗೆ 9:15 9:45 ಶುಭ ಲಗ್ನದಲ್ಲಿ ದಸರಾಗೆ ಚಾಲನೆ ಸಿಗಲಿದೆ. ಸಾಹಿತಿ ಪಂಪ ನಾಗರಾಜಯ್ಯ ಅವರಿಂದ ಉದ್ಘಾಟನೆ ಆಗಲಿದೆ. ಈ ದಸರಾ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ಸಿಗಲಿದೆ. ಉದ್ಘಾಟನೆಯ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಜಿಲ್ಲಾಡಳಿತದಿಂದ ದಸರಾಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಉತ್ಸವ ಮೂರ್ತಿಗೆ ಶುದ್ಧಿ ಕಾರ್ಯ ನಡೆಯಿತು. ಕೆಂಪು ಬಣ್ಣದ ಸೀರೆಯಿಂದ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಕಂಗೊಳಿಸ್ತಾ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ 10 ದಿನಗಳ ದಸರಾಗೆ ಚಾಲನೆ ನೀಡಲಿದ್ದಾರೆ. 10 ದಿನವೂ ಚಾಮುಂಡಿ ತಾಯಿಗೆ ವಿಶೇಷವಾದ ಅಲಂಕಾರ ಮಾಡಲಾಗ್ತದೆ. ಚಾಮುಂಡಿ ಬೆಟ್ಟಕ್ಕೂ ಅರಮನೆಗೆ ಅವಿನಾಭಾವ ಸಂಬಂಧ ಇದೆ. ಹೀಗಾಗಿ ಅರಮನೆ ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಒಂದೇ ರೀತಿ ಪೂಜೆ ನಡೆಯುತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ದೇವಾಲಯದ ಪ್ರಧಾನ ಅರ್ಚಕ ಶಶಿಶೇಖರ ದೀಕ್ಷಿತ್ ಹೇಳಿದರು. ಇಡೀ ವರ್ಷದಲ್ಲೇ ನಾವು ಪೂಜೆ ಮಾಡೋಕ್ಕಾಗದೇ ಇದ್ದು ಈ ನವರಾತ್ರಿ ಸಮಯದಲ್ಲಿ 9 ದಿನಗಳ ಕಾಲ ಪೂಜೆ ಪುನಸ್ಕಾರಗಳು ಮಾಡಿದಾಗ ವರ್ಷದಲ್ಲಿ ನಮ್ಗೆ ಏನೋ ಒಂದು ಶಕ್ತಿ ಆರಾಧನೆ ಮಾಡ್ತಕ್ಕಂಥ ಶಕ್ತಿ ಇರ್ತದೆ, ಅದಷ್ಟು ಪಡ್ಕೋಬೋದು ಅಂತೇಳಿ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಅರಮನೆಗೂ ಹಾಗೂ ಚಾಮುಂಡಿ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಹಾಗೂ ಅಲ್ಲಿ ನಡೀತಕ್ಕಂಥ ಪೂಜೆ ಪುನಸ್ಕಾರಗಳು ಹಾಗೂ ಇಲ್ಲಿ ನಡೀತಾ ಪೂಜೆ ಪುನಸ್ಕಾರಗಳು ಒಂದೇ ರೀತಿ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ದಿನ ಒಂದೊಂದು ಅಲಂಕಾರ ಇರ್ತದೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ನಾಗಲಕ್ಷ್ಮಿ, ಗಜಲಕ್ಷ್ಮಿ ಅಂತೇಳಿ ಅಲಂಕಾರಗಳು ಮಾಡ್ತಕ್ಕಂಥ. ಗಾಂಧಿ ಜಯಂತಿಯ ಹಿನ್ನೆಲೆ ದೇವನಹಳ್ಳಿಯಲ್ಲಿ ಸಿಆರ್ಪಿಎಫ್ ಯೋಧರು ಸ್ವಚ್ಛತಾ ಕಾರ್ಯವನ್ನು ನಡೆಸಿದರು. ಯಲಹಂಕ ಸಿಆರ್ಪಿಎಫ್ ಕ್ಯಾಂಪಸ್ನ ಯೋಧರಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ಯಲಹಂಕದ ಅಟ್ಟೂರು ಕೆರೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದರು. ಕಾರ್ಯಕ್ರಮದಲ್ಲಿ ಸಿನಿಮಾ ಸಾಹಿತಿ ನಾಗೇಂದ್ರ, ಸಿಆರ್ಪಿಎಫ್ IGPT ವಿಕ್ರಮ್, DIG ಪದ್ಮಕುಮಾರ್ ಭಾಗಿಯಾಗಿದ್ದರು. BBMP ಪೌರ ಕಾರ್ಮಿಕರು, ಸಿಆರ್ಪಿಎಫ್ನ ಯೋಧರು ಕೆರೆಯ ಸುತ್ತಮುತ್ತ ಸ್ವಚ್ಛತಾ ಕಾರ್ಯವನ್ನು ನಡೆಸಿದರು. ವಿಜಯನಗರ ಜಿಲ್ಲೆಯ ತಮ್ರಹಳ್ಳಿ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಗಾಂಧಿ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಸುಮಾರು 80ಕ್ಕೂ ಅಧಿಕ ಮಕ್ಕಳು ಗಾಂಧೀಜಿ ಹಾಗೂ ಕಸ್ತೂರ್ಬಾ ವೇಷಧಾರಿಗಳಾಗಿ ಮತ್ತು ಮಹಾತ್ಮರ ಭಾವಚಿತ್ರಗಳನ್ನು ಹಿಡಿದು ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿದ್ರು. ಮಹಾತ್ಮರ ಘೋಷಣೆಗಳನ್ನು ಕೂಗುತ್ತಾ ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾ ಮಹನೀಯರ ಸಂದೇಶಗಳನ್ನು ಸಾರ್ವಜನಿಕರಿಗೆ ತಲುಪಿಸಿದರು. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಸಂಘರ್ಷ ಜೋರಾಗಿದೆ. ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿಯನ್ನು ನಡೆಸಿದ್ದು ಯುದ್ಧ ಭೀತಿ ನಿರ್ಮಾಣ ಆಗಿದೆ. ಇಸ್ರೇಲ್ನ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ದಾಳಿ ನಡೆಸಿದೆ. ಇರಾನ್ನ ನಗರಗಳಾದ
ಇಸ್ಫಹಾನ್, ತಬ್ರೀಜ್, ಖೋರ್ಮಾಬಾದ್ನಿಂದ ಇಸ್ರೇಲ್ ಗುರಿಯಾಗಿಸಿ ಈ ದಾಳಿಯನ್ನ ಮಾಡಲಾಗಿದೆ. ಏಕಕಾಲದಲ್ಲಿ 100ಕ್ಕೂ ಹೆಚ್ಚಿನ ರಾಕೆಟ್ ದಾಳಿಯನ್ನು ನಡೆಸಲಾಗಿದ್ದು 8ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಇರಾನ್ ದಾಳಿಗೆ ಕೆರಳಿರುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಇರಾನ್ಗೆ ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಿ, ಇದಕ್ಕೆ ಬೆಲೆ ತೆರುತ್ತೀರಿ ಅನ್ನೋ ಎಚ್ಚರಿಕೆಯನ್ನು ನೀಡಿದೆ. ಇಸ್ರೇಲ್ನ ಜೆರುಸಲೆಂ, ಟೆಲ್ ಅವೀವ್ ಸೇರಿದಂತೆ ಹಲವೆಡೆ ಕ್ಷಿಪಣಿ ಸೈರನ್ಗಳ ಸದ್ದು ಕೇಳಿ ಬರ್ತಾ ಇದ್ದಂತೆ ಸಾವಿರಾರು ಜನರು ಬಾಂಬ್ ಶೆಲ್ಟರ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಹಿಜ್ಬುಲ್ಲಾ ಪರಮೋಚ್ಚ ನಾಯಕ ಹಸನ್ ನಸ್ರಲ್ಲಾನನ್ನ ಇಸ್ರೇಲ್ ಹುಡುಕಿ ಹೊಡೆದಾಕಿತ್ತು. ನೆಲಮಟ್ಟದಿಂದ 60 ಅಡಿ ಆಳದ ಬಂಕರ್ನಲ್ಲಿದ್ದ ನಸ್ರಲ್ಲಾ ಮತ್ತು ಆತನ ಸಂಗಡಿಗರಿದ್ದ ಸ್ಥಳದ ಮೇಲೆ ಇಸ್ರೇಲ್ ವಿಮಾನಗಳು 80 ಟನ್ ಬಾಂಬ್ ಹೊತ್ತ ಕ್ಷಿಪಣಿ ಮೂಲಕ ದಾಳಿ ಮಾಡಿತು. ಒಂದೇ ಏಟಿಗೆ 20ಕ್ಕೂ ಹೆಚ್ಚು ನಾಯಕರನ್ನ ಹತ್ಯೆ ಮಾಡಲಾಗಿತ್ತು. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಈ ದಾಳಿ ಮಾಡಿದೆ. ಇರಾನ್ ದಾಳಿಗೆ ಪ್ರತೀಕಾರದ ದಾಳಿ ಮಾಡೋದಾಗಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಇಸ್ರೇಲ್ಗೆ ಬೆಂಬಲಕ್ಕೆ ಅಮೆರಿಕ ನಿಂತಿದೆ. ಇಸ್ರೇಲ್ ಅನ್ನ ರಕ್ಷಣೆ ಮಾಡೋದಕ್ಕೆ ಅಮೆರಿಕ ಸಿದ್ಧ ಇದೆ ಅಂತ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಇಸ್ರೇಲ್ ಮೇಲೆ ಇರಾನ್ ದಾಳಿ ಬೆನ್ನಲ್ಲೇ ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಕೊಟ್ಟಿದೆ. ಅನಗತ್ಯವಾಗಿ ಪ್ರಯಾಣಿಸಬೇಡಿ, ಸುರಕ್ಷಿತವಾಗಿರಿ ಅಂತ ಕೇಂದ್ರ ಸೂಚನೆಯನ್ನು ನೀಡಿದೆ. ಮುಂಜಾಗ್ರತಾ ಕ್ರಮವಾಗಿ ಬೆನ್ ಗುರಿಯನ್ ವಿಮಾನ ನಿಲ್ದಾಣದಲ್ಲಿ ವಿಮಾನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಪ್ರಮುಖ ಯುದ್ಧದ ಸನ್ನಿವೇಶಗಳು ಉದ್ಭವಿಸಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಕೆಯಾಗಿದೆ. ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಬಳಿಕ ಕಚ್ಚಾ ತೈಲ ಬೆಲೆ 4% ಹೆಚ್ಚಾಗಿದೆ. ಇದರಿಂದಾಗಿ ಜಗತ್ತಿನಾದ್ಯಂತ ಹಣದುಬ್ಬರ ಮತ್ತೆ ಏರಿಕೆಯಾಗುವ ಸಾಧ್ಯತೆಗಳು ಅಧಿಕವಾಗಿದೆ. ಖಾಸಗಿ ಹೆಲಿಕಾಪ್ಟರ್ ಪತನವಾಗಿ 3 ಮೃತಪಟ್ಟ ಘಟನೆ ಪುಣೆಯ ಬಥಾನ್ ಬಳಿ ನಡೆದಿದೆ. ಅವಘಡದಲ್ಲಿ 2 ಪೈಲಟ್ಗಳು, ಒಬ್ಬ ಇಂಜಿನಿಯರ್ ಮೃತಪಟ್ಟಿದ್ದಾನೆ. ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಪತನವಾಗಿರೋ ಶಂಕೆ ವ್ಯಕ್ತವಾಗಿದೆ. ಆಕ್ಸ್ಫರ್ಡ್ ಗಾಲ್ಫ್ ಕೋಸ್ಟ್ನ ಹೆಲಿಪ್ಯಾಡ್ನಿಂದ ಹೆಲಿಕಾಪ್ಟರ್ ಹೊರಟಿತ್ತು. ಮಣಿಪುರದ ನೊನೆ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದ್ದು ಭೂಕುಸಿತ, ಪ್ರವಾಹಕ್ಕೆ ಜನ ನಲುಗಿ ಹೋಗಿದ್ದಾರೆ. ನಿರಂತರ ಮಳೆಯ ಸಮಸ್ಯೆ ಮತ್ತಷ್ಟು ಹೆಚ್ಚಿದ್ದು ಅವಾಂಕುಲ್ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ. ಘಟನೆಯಿಂದ ಆ ಪ್ರದೇಶದಲ್ಲಿ ಜೀವನ ಅಸ್ತವ್ಯಸ್ತವಾಗಿದೆ. ತಿರುಪತಿಯ ಲಡ್ಡು ವಿವಾದ ಇದೀಗ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ತಿರುಪತಿ ಬಳಿಕ ಉತ್ತರ ಪ್ರದೇಶದ ಮಥುರಾ ಮಂದಿರದಲ್ಲೂ ಕೂಡ ಲಡ್ಡುವಿನ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಎದ್ದಿತ್ತು. ಪ್ರಸಾದದ ಬಗ್ಗೆ ಭಕ್ತರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ. ಹೀಗಾಗಿ ಉತ್ತರ ಪ್ರದೇಶದ ಫಿರೋಜಾಬಾದ್ನ ಶಿಕೋಹಾಬಾದ್ ಬಾಲಾಜಿ ಮಂದಿರದಲ್ಲಿ ಲಡ್ಡು ಪ್ರಸಾದ ಕೊಡೋದನ್ನೇ ನಿಲ್ಲಿಸಲಾಗಿದೆ. ಬದಲಾಗಿ ಕಲ್ಲು ಸಕ್ಕರೆ ಪ್ರಸಾದವನ್ನ ನೀಡಲಾಗ್ತಿದೆ. अभी लेने जा रहा हूँ। हेलो भाई। ಉತ್ತರ ಪ್ರದೇಶದ ಐತಿಹಾಸಿಕ ಪುರ ಮಹಾದೇವ ಮಂದಿರದಲ್ಲಿ ಶಿವನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಪಾಕ್ತದ್ನಲ್ಲಿರುವಂತಹ ಈ ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮಾಡಲಾಯಿತು. ಇಲ್ಲಿ ಶಿವನ ದರ್ಶನ ಪಡೆದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಹೀಗಾಗಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಮಹಾಲಯ ಅಮಾವಾಸ್ಯೆಯ ದಿನವಾದ ಇವತ್ತು ಪಿತೃಗಳಿಗೆ ಶ್ರಾದ್ದ ಮಾಡಲು ಕೊನೆಯ ದಿನ. ಈ ದಿನದಂದು ನಿಮಗೆ ಮರಣದ ದಿನಾಂಕ ತಿಳಿದ ಅಥವಾ ತಿಳಿಯದ ಎಲ್ಲ ಪಿತೃಗಳಿಗೆ ಶ್ರಾದ್ದವನ್ನ ಮಾಡಲಾಗ್ತದೆ. ಹೀಗಾಗಿ ತಮಿಳುನಾಡಿನ ರಾಮೇಶ್ವರದಲ್ಲಿ
ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಿಂಡ ಪ್ರದಾನವನ್ನ ಮಾಡಿದ್ರು. ಮೊದಲು ರಾಮೇಶ್ವರದ ಸಮುದ್ರದಲ್ಲಿ ಪವಿತ್ರ ಸ್ನಾನ ಮಾಡಿ ಜನರು ತಮ್ಮ ತಮ್ಮ ಪಿತೃಗಳಿಗೆ ಪಿತೃ ತರ್ಪಣ ಮಾಡಿದ್ರು. We assure you that Tamil Nadu के पास